ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ದಿನವಾದ ಶುಕ್ರವಾರದಂದು ಕೆಲವು ಮಂತ್ರಗಳನ್ನು ಹೇಳ್ತೀನಿ. ಆ ಮಂತ್ರಗಳನ್ನು ಪಠಿಸೋದ್ರಿಂದ ಸಂಪತ್ತು ಮತ್ತು ಅದೃಷ್ಟದ ಆಶೀರ್ವಾದವನ್ನು ಪಡ್ಕೋಬಹುದು ಅಂತಲೇ ಹೇಳ್ತೀನಿ. ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಲು ನಾವು ಶುಕ್ರವಾರದಂದು ಏನು ಮಾಡಬೇಕು, ಯಾವ ಈ 5 ಮಂತ್ರಗಳನ್ನು ಪಠಿಸಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಲಕ್ಷ್ಮೀ ದೇವಿ ಅಂದರೆ ಸಂಪತ್ತು ಮತ್ತು ಅದೃಷ್ಟದ ಅಧಿದೇವತೆ ಅಂತಲೇ ಹೇಳ್ಬೋದು. ಈ ಕಾರಣಕ್ಕಾಗಿ ಅನೇಕರು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಬಯಸ್ತಾರೆ, ಈ ತಾಯಿಯನ್ನು ಪೂಜಿಸ್ತಾರೆ. ಹಾಗೆ ಈ ತಾಯಿಯ ಪ್ರಿಯವಾದ ಶುಕ್ರವಾರದಂದು ಉಪವಾಸ ವ್ರತಗಳನ್ನು ಕೂಡ ಮಾಡ್ತೀವಿ. ಸನಾತನ ಸಂಸ್ಕೃತಿಯಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವಂತ ಹೇಳಿ ನಾವು ಪರಿಗಣಿಸ್ತೀವಿ. ಮತ್ತು ಶುಕ್ರವಾರದಂದು ವಿಧಿವಿಧಾನಗಳ ಮೂಲಕ ಅಲಂಕಾರಯುತವಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಕೂಡ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ಆ ತಾಯಿ ಖಂಡಿತವಾಗಿಯೂ ಸಂತೋಷ ಪಡ್ತಾಳೆ ಮತ್ತು ಭಕ್ತರಿಗೆ ಆಶೀರ್ವಾದವನ್ನು ನೀಡ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಅದ. ಅದೇ ರೀತಿ ಶುಕ್ರವಾರದಂದು ಕೆಲವು ಪೂಜಾ ನಿಯಮ ಮತ್ತು ಆರತಿ ಮಾಡುವ ವಿಧಾನಗಳು ಯಾವ ನಿಯಮಕ್ಕನುಸಾರವಾಗಿ ಮಾಡಬೇಕು, ಅದೇ ರೀತಿ ಕೆಲವು ಮಂತ್ರಗಳನ್ನು ಹೇಳ್ತೀನಿ, ಅವು ಮಂತ್ರಗಳನ್ನು ಕೂಡ ಪಠಿಸಬೇಕು. ಲಕ್ಷ್ಮಿ ಅಂದರೆ ಶುಕ್ರವಾರ ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ಈ ಎಲ್ಲ ಕೆಲಸಗಳನ್ನು ನಾ ಹೇಳೋದು ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಅಮಾವಾಸ್ಯೆ ಒಳ್ಳೆಯ ದಿನ ಅಂತಲೇ ಹೇಳ್ತೀನಿ. ಅದು ಕೂಡ ಶುಕ್ರವಾರ ಬಂದಿರೋದರಿಂದ ಇನ್ನೂ ಕೂಡ ಒಳ್ಳೆಯದು. ಅದೇ ರೀತಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಆಹಾರ ಅಂದರೆ ತುಂಬ ಇಷ್ಟಪಟ್ಟು ಸ್ವೀಕಾರವನ್ನು ಮಾಡ್ತಾಳೆ. ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಆಹಾರ ಅಂದರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಖೀರ ಮತ್ತು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸೋದ್ರಿಂದ ತಾಯಿ ಶೀಘ್ರದಲ್ಲೇ ನಮ್ಮ ಮೇಲೆ ಸಂತೋಷವನ್ನು ಪಡ್ತಾಳೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಳಿ ಬಣ್ಣದ ವಸ್ತ್ರ, ಬಿಳಿ ಬಣ್ಣದ ಹೂವು ಮುಂತಾದವುಗಳಿಂದ ಆಕೆಯನ್ನು ಪೂಜೆ ಮಾಡೋದ್ರಿಂದ ಕೂಡ ದೇವಿ ನಮ್ಮ ಮೇಲೆ ಸಂತುಷ್ಟಳಾಗಿ ಬೇಡಿಕೊಂಡ ವರವನ್ನು ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಯಸುವವರು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಮತ್ತು ನೈವೇದ್ಯವನ್ನು ಮಾಡಿದ ನಂತರ ಕನ್ಯೆಯರಿಗೆ ಆಹಾರವನ್ನು ಅರ್ಪಿಸಬೇಕು. ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸ್ತದ ಅಂತಲೇ ಹೇಳ್ಬೋದು. ಲಕ್ಷ್ಮೀ ದೇವಿಯನ್ನು ಈ 5 ಮಂತ್ರಗಳನ್ನು ಪೂಜೆ ಮಾಡೋದ್ರಿಂದ ತಾಯಿ ತುಂಬ ಸಂತೋಷ ಪಡ್ತಾಳೆ. ಆ 5 ಮಂತ್ರಗಳು ಯಾವುವು ಅಂತ ಇಲ್ಲಿ ಒಂದೊಂದಾಗಿ ಹೇಳ್ತೇನೆ ನೋಡ್ರಿ. ಅಂದರೆ ಪುಷ್ಯ ಅಮಾವಾಸ್ಯೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವವನ್ನು ಹೇಳಿದ್ದೀನಿ ಈಗಾಗಲೇ. ಅದೇ ರೀತಿ ಪಿತೃಪಕ್ಷದ ಪರಿಹಾರ ಏನು ಮಾಡಬೇಕು ಅಂಥೇಳಿ ಇದ್ರ ಹಿಂದಿನ ವಿಡಿಯೋದಲ್ಲಿ ಇದೆ. ನೀವು ನಾಳೆ ಪರಿಹಾರ ಮಾಡ್ಕೊಳ್ಳೋದಿದ್ರೆ ಅಮಾವಾಸ್ಯೆ ದಿವಸ ಆ ಪರಿಹಾರಗಳನ್ನು ಕೂಡ ಮಾಡ್ಕೋಬೋದು. ಹಾಗೆ ಪೂಜೆ ವಿಧಾನ, ಇದು ಮಹಾಲಕ್ಷ್ಮಿಯ ಪೂಜೆ ವಿಧಾನ ಯಾವುವು ಮಂತ್ರಗಳನ್ನು ಮೊದಲಿಗೆ ಹೇಳ್ತೀನಿ ನೋಡ್ರಿ. ಮೊದಲೇ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮೀ ನಮಃ ಅಂತ ಹೇಳಿ ಪಾರಾಯಣ ಮಾಡಿರಿ. ಎರಡನೇದು ಓಂ ಹ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಅಂತ ಹೇಳಿ ಎರಡನೇ ಮಂತ್ರ ಬರ್ತದೆ. ಮೂರನೇದು ಪದ್ಮಾನನೆ ಪದ್ಮ ಪದ್ಮಾಕ್ಷಿ ಪದ್ಮ ಸಂಭವೇ ತನ್ಮ ಭಜಸಿ ಪದ್ಮಾಕ್ಷಿಯೇನ ಸೌಖ್ಯಂ ಲಲಾಭ್ಯಮ್ಯಂ ಅಂಥೇಳಿ ಈ ಮಂತ್ರ ಬರ್ತದೆ. ಮೂರನೇದು ಇದು ನಾಲ್ಕನೇದು ಹೇಳೋದು ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀ ನಮಃ ಅಂಥೇಳಿ ಈ ಮಂತ್ರ ಬರ್ತದೆ. ಇನ್ನು ಕೊನೆಯ ಮಂತ್ರ ಯಾವುದಂದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಾ ಗೃಹೇ ಧನಪೂರಯೇ ಧನಪೂರಾಯೇ ಚಿಂತಾಯೇ ಧೂರಾಯೇ ದೂರಾಯೇ ಸ್ವಾಹ ಅಂಥೇಳಿ ಈ ಮಂತ್ರವನ್ನು ಪಠಿಸೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು. ಶುಕ್ರವಾರ ದಿನದಂದು ನೀವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಎಲ್ಲ ಮಂತ್ರಗಳನ್ನು ಪಠಿಸೋದ್ರಿ. ಇದರಲ್ಲಿ ಯಾವುದಾದ್ರೂ ಒಂದು ಪಠಣವನ್ನು ಮಾಡಿರಿ. ನಿಮ್ಗೆ ಯಾವುದು ಈಸಿ ಆಗ್ತದನೋ ಅದನ್ನು 108 ಸಲ ಪಠಣವನ್ನು ಮಾಡಿರಿ. ಹಾಗೆ ಲಕ್ಷ್ಮೀ ದೇವಿ ನಿಮಗೆ ಸಂಪತ್ತಿನ ಅದೃಷ್ಟವನ್ನು ಕರುಣಿಸ್ತಾಳೆ ಅಂತಲೇ ಹೇಳ್ತೀನಿ. ಅದೇ ರೀತಿ ನಾಳೆ ದಿವಸ ವಿಶೇಷವಾಗಿ ಶುಕ್ರವಾರ ಇರೋದ್ರಿಂದ, ಅದೇ ರೀತಿ ಅಮಾವಾಸ್ಯೆ ಇರೋದ್ರಿಂದ ಲಕ್ಷ್ಮೀ ದೇವಿಯನ್ನು ಅಮಾವಾಸ್ಯೆಗೆ ಪೂಜೆ ಮಾಡಬೇಕು. ವಿಷ್ಣು ದೇವರನ್ನು ಅಂದರೆ ಸತ್ಯನಾರಾಯಣ ವಿಷ್ಣು ದೇವರನ್ನು ಹುಣ್ಣಿಮೆ ದಿವಸ ಪೂಜೆ ಮಾಡಬೇಕು ಅಂತಲೇ ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ. ಅದೇ ರೀತಿ ನಾ ಹೇಳಿರೋ ಮಂತ್ರ ಈಗಾಗಲೇ ಅಮಾವಾಸ್ಯೆ ಕೂಡ ಅದ, ಶುಕ್ರವಾರ ಕೂಡ ಅದ. ನಾಳಿಂದ ಪ್ರಾರಂಭ ಮಾಡಿರಿ. ಪ್ರತಿ ವಾರ ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಪ್ರತಿ ಶುಕ್ರವಾರ 108 ಸರ್ತಿ ಪಾರಾಯಣ ಮಾಡೋದ್ರಿಂದ ಆ ತಾಯಿ ನಿಮಗೆ ಒಲಿತಾಳೆ ಅಂತಲೇ ಹೇಳ್ತೀನಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.